ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ಚೇತರಿಕೆ ಕಾಣಲು ಹಲವಾರು ತಿಂಗಳುಗಳೇ ಬೇಕಾಗಬಹುದು. ಈ ಮಧ್ಯೆ ಶತ್ರು ರಾಷ್ಟ್ರಕ್ಕೆ ಸಹಾಯ ಮಾಡಿದ ದೇಶಗಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಭಾರತದ ಒಂದೊಂದೇ ಹೊಡೆತಕ್ಕೆ ಚೀನಾ ಮತ್ತು ಟರ್ಕಿ ಈಗ ವಿಲವಿಲ ಅಂತಿವೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ಎಂಬ ಪಡಪೋಷಿ ದೇಶ ಅಡ್ಡಡ್ಡ ಉದ್ದುದ್ದ ಮಲಗಿದೆ. ಭಾರತ ನಡೆಸಿದ ಕರಾರುವ ಕಾರ್ಯಾಚರಣೆಗೆ ಬೆವತು ಗಡಗಡ ನಡುತ್ತಿದ್ದ ಪಾಕಿಸ್ತಾನಕ್ಕೆ ಕೈಜೋಡಿಸಿದ್ದ ಚೀನಾ, ಟರ್ಕಿ ದೇಶಗಳಿಗೂ ಈಗ ಕಂಟಕ ಶುರುವಾಗಿದೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿದ ಭಾರತದ ವೆಪನ್ಗಳ ತಾಕತ್ತು ಸದ್ಯ ವಿಶ್ವಕ್ಕೆ ಗೊತ್ತಾಗಿದೆ. S-400 ಮತ್ತು ಸ್ವದೇಶಿ ನಿರ್ಮಿತ ಆಕಾಶ್ ಆಂಟಿ ಮಿಸೈಲ್ ಶಕ್ತಿಗೆ ಪ್ರಪಂಚದ ದೈತ್ಯ ರಾಷ್ಟ್ರಗಳೇ ಶಾಕ್ ಒಳಗಾಗಿವೆ. ಭಾರತದ ಶಸ್ತ್ರಾಸ್ತ್ರಗಳೆದುರು ಚೀನಾ ಮಿಸೈಲ್ಗಳು ಗುಜರಿ ಸೇರಿದ್ರೆ ಟರ್ಕಿ ಡ್ರೋನ್ಗಳು ಎಲ್ಲೆಲ್ಲಿ ಛಿದ್ರವಾಗಿ ಬಿದ್ದಿವೆಯೋ ಇನ್ನು ಆ ದೇಶದವರಿಗೆ ಗೊತ್ತಿಲ್ಲ. ಕದನ ವಿರಾಮದ ಬಳಿಕವೂ ಭಾರತ ಚೀನಾ ಮತ್ತು ಟರ್ಕಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಟ ಚೀನಾಗೆ ಭಾರತ ಗುನ್ನ ಕೊಟ್ಟಿದೆ. ಚೀನಾದ ಕುತಂತ್ರಿ ಆಟಗಳನ್ನು ಭಾರತ ಬಯಲು ಮಾಡಿದೆ. ಅರುಣಾಚಲ ಪ್ರದೇಶದ ಸ್ಥಳಗಳ ಹೆಸರು ಬದಲಾಯಿಸಿಲ್ಲ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಅರುಣಾಚಲದ ಮೇಲೆ ಹಕ್ಕುಸ್ವಾಮ್ಯ ಸಾಧಿಸಲು ಯತ್ನಿಸಿದ್ರೆ ಚೀನಾಗೆ ಭಾರತ ತಕ್ಕ ಉತ್ತರ ನೀಡಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಸುಳ್ಳು ಸುದ್ದಿ ಹರಡುತ್ತಿದ್ದ ಚೀನಾ, ಟರ್ಕಿ ಸುದ್ದಿ ಖಾತೆಗಳನ್ನ ಭಾರತ ಬ್ಯಾನ್ ಮಾಡಿದೆ. ಸುಳ್ಳು ಸುದ್ದಿ ಹರಡುತ್ತಿದ್ದ ಚೀನಾ ಸುದ್ದಿ ಖಾತೆಗಳನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ. ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಕ್ಸಿನ್ಹುವಾ ನ್ಯೂಸ್ ಖಾತೆ ಕೂಡ ಬ್ಲಾಕ್ ಆಗಿದೆ. ಈ ಖಾತೆಗಳು ಭಾರತದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ವು. ಚೀನಾ ಅಷ್ಟೇ ಅಲ್ಲ, ಟರ್ಕಿ ಟ್ವಿಟರ್ ಖಾತೆಗಳನ್ನು ಬ್ಲಾಕ್ ಮಾಡಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡುತ್ತಿದ್ದ ಟರ್ಕಿ ಸರ್ಕಾರದ ಅಧಿಕೃತ ನ್ಯೂಸ್ ಚಾನೆಲ್ TRT ವರ್ಲ್ಡ್ ಎಕ್ಸ್ ಖಾತೆಯನ್ನು ಸರ್ಕಾರ ಬ್ಲಾಕ್ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ್ದ ಟರ್ಕಿ ಸರ್ಕಾರಕ್ಕೆ ಈ ಮೂಲಕ ಪಾಠ ಕಲಿಸಲಾಗಿದೆ. ಟರ್ಕಿ ದೇಶದ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಜೋರಾಗಿದ್ದು ಪಾಕ್ ಪ್ರೇಮಿ ದೇಶಕ್ಕೆ ಇದರ ಬಿಸಿ ತಟ್ಟಿದೆ. ಸೇಬು, ಚೆರ್ರಿ, ಆಲಿವ್ ಆಯಿಲ್, ಮಾರ್ಬಲ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಫ್ಯಾಷನ್ ಉತ್ಪನ್ನಗಳು ಮತ್ತು ಪ್ರವಾಸೋದ್ಯಮವನ್ನ ಭಾರತೀಯರು ಬ್ಯಾನ್ ಅಭಿಯಾನಕ್ಕೆ ಸೇರಿಸಿದ್ದಾರೆ. ಭಾರತದಲ್ಲಿ 3 ತಿಂಗಳಿಗೆ ಸುಮಾರು 1200 ರಿಂದ 1500 ಕೋಟಿ ರೂಪಾಯಿ ಟರ್ಕಿ ಸೇಬು ಖರೀದಿ ಮಾಡಲಾಗ್ತಿತ್ತು. ಸದ್ಯ ಟರ್ಕಿ ಸೇಬು ಬಾಯ್ಕಾಟ್ಗೆ ಮಹಾರಾಷ್ಟ್ರ, ಪುಣೆ ವ್ಯಾಪಾರಿಗಳು ನಿರ್ಧಾರ ಮಾಡಿದ್ದಾರೆ. ಭಾರತದ ಅಮೃತ ಶಿಲೆ ಆಮದಿನ ಪೈಕಿ 70% ಟರ್ಕಿಯೇ ಪೂರೈಕೆ ಮಾಡುತ್ತೆ. ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಉದಯಪುರದ ಅಮೃತ ಶಿಲೆ ವ್ಯಾಪಾರಿಗಳು ಟರ್ಕಿ ಜೊತೆಗಿನ ಸಂಬಂಧ ಕಡಿತಗೊಳಿಸಿದ್ದಾರೆ. कि टर्की ने जो भारत विरोधी गतिविधियां और पाकिस्तान के हक में जो भी कदम उठाए हैं उसके लिए हमने यहाँ पे जो भी टर्की से आयातित माल जो भारत के अंदर आता है उस पर रोक लगाने का एक निर्णय लिया है और हमारे सभी सदस्यों ने इसे सर्वसम्मति से स्वीकार किया है. ಸಾವಿರಾರು ಭಾರತೀಯರು ಈಗಾಗಲೇ ತಮ್ಮ ಟರ್ಕಿ ಪ್ರವಾಸವನ್ನ ರದ್ದು ಮಾಡುತ್ತಿದ್ದಾರೆ. ಟರ್ಕಿ, ಅಜರ್ಬೈಜಾನ್ ದೇಶಕ್ಕೆ ಹೋಗುವ ಭಾರತೀಯರ ಸಂಖ್ಯೆಯಲ್ಲಿ ಕುಸಿತವಾಗಿದೆ. ಪ್ರವಾಸಿಗರ ಈ ಬಾಯ್ಕಾಟ್ನಿಂದ ಟರ್ಕಿ, ಅಜರ್ಬೈಜಾನ್ಗೆ ಸುಮಾರು 3000 ಕೋಟಿಗೂ ಹೆಚ್ಚು ನಷ್ಟವಾಗ್ತಿದೆ. ಹೀಗಾಗಿ ಟರ್ಕಿ ಪ್ರವಾಸೋದ್ಯಮ ಇಲಾಖೆ ಭಾರತೀಯ ಪ್ರವಾಸಿಗರಿಗೆ ಆಹ್ವಾನ ನೀಡಿದೆ. ಭಾರತೀಯ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆ ಆಗಲ್ಲ, ಟರ್ಕಿಯಲ್ಲಿ ಭಾರತೀಯ ಅತಿಥಿಗಳಿಗೆ ಎಲ್ಲಾ ಭದ್ರತೆಯನ್ನ ಒದಗಿಸ್ತೀವಿ ಅಂತ ದಯನೀಯವಾಗಿ ಅಂಗಲಾಚಿದೆ. ಅಧರ್ಮ ಅಂತ ಗೊತ್ತಿದ್ರೂ ನ್ಯಾಯದ ಕಡೆ ನಿಲ್ಲದೆ ಶತ್ರು ರಾಷ್ಟ್ರಕ್ಕೆ ಚೀನಾ ಹಾಗೂ ಟರ್ಕಿ ಸಹಾಯ ಮಾಡಿವೆ. ಪರಮ ಪಾಪದ ಕಾರ್ಯಕ್ಕೆ ಈ ಎರಡೂ ದೇಶಗಳು ಭಾರಿ ಬೆಲೆ ತೆರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ನಸುಗುನ್ನಿ ರಾಷ್ಟ್ರಗಳಿಗೆ ಭಾರತ ಮತ್ತಷ್ಟು ಏಟು ಕೊಡೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, TV9.